ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲನೇದಾಗಿ ಬ್ಯಾಕ್ಲಾಶ್ ಗೆ ಡಬ್ಲ್ಯೂ ಅವರು ಹೊಸ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಪ್ಯಾಟ್ ಮ್ಯಾಕಫಿ ಹಾಗೆ ಗಂತರ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿನ್ನೆ ಮಂಡೇ ನೈಟ್ ರಾಯಲ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರು ಈ ಒಂದು ಮ್ಯಾಚ್ ನ. ಅಂಡ್ ಈಗ ಈ ಒಂದು ಮ್ಯಾಚ್ ಗೆ ನಮ್ಮ ಗಂತರ್ ಅವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಈ ಒಂದು ಮ್ಯಾಚ್ ನ ಗ್ರಾಫಿಕ್ ನ ಪೋಸ್ಟ್ ಮಾಡಿ ಸ್ಮೈಲಿಂಗ್ ಇಮೋಜಿ ಹಾಗೆ ಒಂದು ಸ್ಕಲ್ ಇಮೋಜಿನ ಪೋಸ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ, ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಯಾಕೆ ಗಂತರ್ ಅವರ ಮೇಲೆ ಮ್ಯಾಚ್ ಕೇಳಿದ್ರು ಅಂತ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು. ರೀಸೆಂಟ್ ಆಗಿ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಗಂತರ್ ನಾನು ರೆಡಿ ಇದ್ದೀನಿ ನಿನ್ಗೋಸ್ಕರ ಅಂತ. ಸೊ ಈ ಒಂದು ಮ್ಯಾಚ್ ನ ನೋಡ್ಬೇಕು ಗೈಸ್, ಯಾವ ರೀತಿ ಇರುತ್ತೆ ಬ್ಯಾಕ್ಲಾಶ್ ಅಲ್ಲಿ ಅಂತ, ಅಥವಾ ಇದೆಲ್ಲದೂ ಕೂಡ ನಮ್ಮ ಗಂತರ್ ಅವ್ರಿಗೋಸ್ಕರ ಆಗ್ತಾ ಇರ್ತಕ್ಕಂತಹ ಟ್ರ್ಯಾಪ್ ಅನ್ನೋದನ್ನ ನಾವೆಲ್ಲರೂ ಕೂಡ ಬ್ಯಾಕ್ಲಾಶ್ ಅಲ್ಲಿ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗೈಸ್, ಸದ್ಯಕ್ಕೆ ಈ ಒಂದು ಮ್ಯಾಚಿಗೆ ಮಾತ್ರ ಅಂಡ್ ಈ ಒಂದು ಫ್ಯೂಡಿಗೆ ಮಾತ್ರ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ರಸಲ್ ಮೇನಿಯಾದಲ್ಲಿ ಗಂತರ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಕೂಡ ಸೋತಿದ್ದಾರೆ. ಅಂಡ್ ಈಗ ಅವರಿಗೆ ಇನ್ನೂ ಕೂಡ ಕೋಪ ಇದೆ. ಅದರಲ್ಲೂ ಪ್ಯಾಟ್ ಮ್ಯಾಕಫಿ ಅವ್ರು ಏನಾದ್ರು ಸಿಕ್ಕಿದ್ರೆ ನಿಜವಾಗ್ಲೂ ಚಿಂದಿ ಉಡಾಯಿಸ್ಬಿಡ್ತಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಯಾವ ರೀತಿ ಸಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನೆನ್ನೆ ಮಂಡೇ ನೈಟ್ ರಾಲಿ ನಮ್ಮ ಲಿವ್ ಮಾರ್ಗನ್ ಅವರು ನಿಕ್ ಆರ್ಟಿಸ್ ಅವರ ಬಳಿ ಹೋಗ್ಬಿಟ್ಟು ನನಗೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ಲಿವ್ ಮಾರ್ಗನ್ ಅವರು ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಟೈಮ್ ಆಫ್ ನ ತಗೋತಾ ಇದ್ದಾರೆ. ಅವರು ಯಾಕೆ ಈ ಒಂದು ಬ್ರೇಕ್ ನ ತಗೋತಾ ಇದ್ದಾರೆ ಅಂದ್ರೆ, ನಮ್ಮ ಲಿವ್ ಮಾರ್ಗನ್ ಅವರು ಹಾಲಿವುಡ್ ಅಲ್ಲಿ ಯಾವುದೋ ಒಂದು ಬಿಗ್ ಪ್ರಾಜೆಕ್ಟ್ ಗೆ ಸೈನ್ ಹಾಕಿದಾರಂತೆ. ಅದಕ್ಕೋಸ್ಕರ ಅವರು ಅಲ್ಲಿ ಶೂಟಿಂಗ್ ಗೆ ಹೋಗ್ತಾ ಇರೋ ಕಾರಣ ಡಬ್ಲ್ಯೂ ಇಂದ ಸ್ವಲ್ಪ ಬ್ರೇಕ್ ನ ತಗೋತಾ ಇದ್ದಾರೆ. ಗೊತ್ತಿಲ್ಲ ಇದು ಎಷ್ಟು ವಾರಗಳ ಬ್ರೇಕ್ ಆಗಿರುತ್ತೆ ಅಂತ, ಬಟ್ ಶೂಟಿಂಗ್ ಮುಗಿದ ಕೂಡಲೇ ಅವರ ಶೆಡ್ಯೂಲ್ಸ್ ಎಲ್ಲ ಮುಗಿದ ಕೂಡಲೇ ನಮ್ಮ ಲಿವ್ ಮಾರ್ಗನ್ ಅವರು ಮತ್ತೊಮ್ಮೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬರೀ ಲಿವ್ ಮಾರ್ಗನ್ ಅವರು ಮಾತ್ರ ಅಲ್ಲ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಆದಷ್ಟು ಬೇಗ ಹಾಲಿವುಡ್ ಅಲ್ಲಿ ಒಂದು ಮೂವಿ ಶೂಟಿಂಗ್ ಗೆ ಹೋಗ್ತಾರಂತೆ. ಅದಕ್ಕೋಸ್ಕರ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಳ್ತಾರೆ ಆದಷ್ಟು ಬೇಗ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಹಾಲಿವುಡ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಹಾಲಿವುಡ್ ಗೆ ಹೋದವರು ಅಲ್ಲೇ ಸೆಟಲ್ ಕೂಡ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಬೇಜಾರೇನೋ ಆಗ್ತಾ ಇದೆ. ಈ ವಿಚಾರದಲ್ಲಿ ಲಾಯಲ್ ಅಂತ ಇರೋದು ನಮ್ಮ ಅಂಡರ್ಟೇಕರ್ ಹಾಗೆ ರ್ಯಾಂಡಿ ಓರ್ಟನ್ ಇವರಿಬ್ರೇನೆ. ಆಗಿಂದ ಇಲ್ಲಿವರೆಗೂ ಕೂಡ ಡಬ್ಲ್ಯೂ ಕಂಪನಿನ ಬಿಟ್ಟು ಹೋಗ್ದಲೇ ಲಾಯಲ್ ಆಗಿ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಯಾಕ್ಲಾಶ್ ಮ್ಯಾಚ್ ಕಾರ್ಡ್ ಬಗ್ಗೆ. ಡಬ್ಲ್ಯೂ ಅವರು ಬ್ಯಾಕ್ಲಾಶ್ ಗೆ ಅಫಿಷಿಯಲ್ ಆಗಿ 3 ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಜಾನ್ ಸಿನಾ ಹಾಗೆ ರ್ಯಾಂಡಿ ಓರ್ಟನ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಕೂಡ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಗಂತರ್ ಹಾಗೆ ಪ್ಯಾಟ್ ಮ್ಯಾಕಫಿ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಲ್ಲದೇನು ಕೂಡ ನಮಗೆ ಜೇ ಉಸೋ ಹಾಗೆ ಲೋಗನ್ ಪೋಲ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಗೈಸ್, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಜಾಕೋಬ್ ಫಾಟು, ಎಲೆ ನೈಟ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಈ ಬಾರಿಯ ಬ್ಯಾಕ್ಲಾಶ್ ಅಲ್ಲಿ ಡಬ್ಲ್ಯೂ ಅವರು ಟೋಟಲ್ ಎಷ್ಟು ಮ್ಯಾಚ್ ನ ಹಾಗೆ ಯಾವ ಮ್ಯಾಚ್ ನ ಮಾಡ್ತಾರೆ ಅಂತ. ಐ ಥಿಂಕ್ ಟೋಟಲ್ ಒಂದು 4ರಿಂದ 5 ಮ್ಯಾಚ್ ಅಷ್ಟೇ ಇರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮುಂದಿನ ತಿಂಗಳು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಮುಂದಿನ ತಿಂಗಳು ಅಂದ್ರೆ ಇನ್ನೇನು ನಾಳೆನೇ ಆಗುತ್ತೆ. ಮೇ 24ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪೋಸ್ಟರ್ ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಪೋಸ್ಟರ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಜಾನ್ ಸಿನಾ ಅವರು ಕೂಡ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೋಡೋಣ ಗೈಸ್, ನಮ್ಮ ಜಾನ್ ಸಿನಾ ಅವರು ಯಾರನ್ನ ಫೇಸ್ ಮಾಡ್ತಾರೆ ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ನಮ್ಮ ಜೇ ಉಸೋ ಅವರು ಮತ್ತೊಂದು ಟ್ಯಾಟೂನ ಮಾಡಿಸ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ನೆಕ್ ಹತ್ರ ಇನ್ನ ಒಂದು ಟ್ಯಾಟೂನ ಮಾಡಿಸ್ಕೊತಾ ಇದ್ದಾರೆ. ಇದು ಕೂಡ ಅವರ ಸಮವನ್ ಟ್ಯಾಟೂ ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರ ನಮ್ಮ ಜೇ ಉಸೋ ಅವರು ಮತ್ತೊಂದು ಟ್ಯಾಟೂನ ಮಾಡಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಟ್ಯಾಟೂ ಇತ್ತು, ಅದಾದ್ಮೇಲೆ ಮಧ್ಯದಲ್ಲಿ ಅವರು ಇನ್ನ ಒಂದು ಕೈಗೆ ಟ್ಯಾಟೂನ ಮಾಡಿಸ್ಕೊಂಡ್ರು. ಅಂಡ್ ಈಗ ಅವರು ನೆಕ್ಕಿಗೂ ಕೂಡ ಟ್ಯಾಟೂನ ಮಾಡಿಸ್ಕೊತಾ ಇದ್ದಾರೆ. ಸೊ ಮುಂದೆ ಹೋಗ್ತಾ ನಮ್ಮ ಜೇ ಉಸೋ ಅವರು ಬಾಡಿ ಮೇಲೆಲ್ಲ ಟ್ಯಾಟೂನ ಮಾಡಿಸ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂಡ್ ಚೆನ್ನಾಗೇ ಕಾಣಿಸ್ತಾ ಇದೆ. ಅವರಿಗೆ ಈ ಟ್ಯಾಟೂ ಅನ್ನೋದು ಸೂಟ್ ಕೂಡ ಆಗ್ತಾ ಇದೆ. ಅಂಡ್ ಈಗ ನಮ್ಮ ಜೇ ಉಸೋ ಅವರು ಸಿಕ್ಕಾಪಟ್ಟೆ ಬಲ್ಕ್ ಕೂಡ ಆಗ್ತಾ ಇರೋದ್ರಿಂದ
ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ESPN ಅವರು ಜಾನ್ ಸಿನಾ ಅವರ ಫೈನಲ್ ಮ್ಯಾಚಸ್ ಗಳನ್ನ ಪ್ರೆಡಿಕ್ಟ್ ಮಾಡಿದ್ದಾರೆ. ESPN ನೆಟ್ವರ್ಕ್ ಅವರು ಜಾನ್ ಸಿನಾ ಅವರು ಈ ವರ್ಷ ಯಾರ್ಯಾರ ಜೊತೆ ಮ್ಯಾಚ್ ಆಡಬಹುದು ಅಂತ ತನ್ನ ಪ್ರೆಡಿಕ್ಷನ್ ನ ತಿಳಿಸಿದ್ದಾರೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಜಾನ್ ಸಿನಾ ಹಾಗೆ ರ್ಯಾಂಡಿ ಓರ್ಟನ್ ಅವರ ಮ್ಯಾಚ್ ಬ್ಯಾಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವರು ರ್ಯಾಂಡಿ ಓರ್ಟನ್ ಅವ್ರನ್ನ ಸೋಲಿಸ್ತಾರಂತೆ. ಇದಾದ್ಮೇಲೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಜೇ ಊಸೋ ಅವ್ರನ್ನ ಫೇಸ್ ಮಾಡ್ತಾರಂತೆ. ಗೊತ್ತಿಲ್ಲ ಹಾಲ್ ಆಫ್ ಎ ಸಡನ್ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ನ ಇವ್ರು ಯಾಕೆ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ ಇವ್ರ ಪ್ರಕಾರ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಜಾನ್ ಸಿನಾ ಹಾಗೆ ಜೇ ಊಸೋ ಅವರ ನಡುವೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಆಗುತ್ತಂತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಜೇ ಊಸೋ ಅವ್ರನ್ನ ಸೋಲಿಸ್ತಾರಂತೆ. ಇದಾದ್ಮೇಲೆ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಜುಲೈಯಲ್ಲಿ CM ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು CM ಪಂಕ್ ಅವ್ರನ್ನ ಸೋಲಿಸ್ತಾರಂತೆ. ಇದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜಾನ್ ಸಿನಾ ಅಂಡ್ ಟ್ರಾವಿಸ್ ಸ್ಕಾಟ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಬ್ಯಾಡ್ ಬನ್ನಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ಸಮ್ಮರ್ ಸ್ಲಾಮ್ ನೈಟ್ 2 ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಜೋ ಎಂಡ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೋ ಎಂಡ್ರಿ ಅವರು ಡಿಸ್ಕ್ವಾಲಿಫಿಕೇಶನ್ ಇಂದ ವಿನ್ ಆಗ್ತಾರಂತೆ. ಗೊತ್ತಿಲ್ಲ ಯಾವ ರೀತಿ ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಅಂತ. ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬಂದ್ಬಿಟ್ಟು ಹೆಲ್ಪ್ ಮಾಡಬಹುದು ಜೋ ಎಂಡ್ರಿ ಅವ್ರಿಗೆ, ಅಂಡ್ ಅದರಿಂದ ಅವರು ಡಿಸ್ಕ್ವಾಲಿಫಿಕೇಶನ್ ಇಂದ ವಿನ್ ಕೂಡ ಆಗಬಹುದು. ಏನೇ ಆಗ್ಲಿ ಸಮ್ಮರ್ ಸ್ಲಾಮ್ ನೈಟ್ 1 ಅಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಸಮ್ಮರ್ ಸ್ಲಾಮ್ ನೈಟ್ 2 ಅಲ್ಲಿ ಜಾನ್ ಸಿನಾ ಅವರು ಜೋ ಎಂಡ್ರಿ ಅವ್ರನ್ನ ಫೇಸ್ ಮಾಡಬಹುದಂತೆ. ಇದಾದ್ಮೇಲೆ ನಮಗೆ ಜಾನ್ ಸಿನಾ, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ ಕ್ರೌನ್ ಜ್ಯುವೆಲ್ ಅಲ್ಲಿ, ಅದು ಕೂಡ ನವೆಂಬರ್ ಅಲ್ಲಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ತಾರಂತೆ. ಅಂಡ್ ಫೈನಲಿ ಡಿಸೆಂಬರ್ ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗ್ತಾರಂತೆ. ಸೊ ಇಷ್ಟನ್ನ ESPN ನೆಟ್ವರ್ಕ್ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಕಾರ ಜಾನ್ ಸಿನಾ ಅವರ ಫೈನಲ್ ಇಯರ್ ಈ ರೀತಿ ಸಾಗುತ್ತೆ. ಈ ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡ್ತಾರೆ ಅಂಡ್ ಇಷ್ಟು ಮ್ಯಾಚ್ ಅಲ್ಲಿ ಗೆಲ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಜಾನ್ ಸಿನಾ ಅವರು ಸೋಲ್ತಾರೆ ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ರೀತಿ ಆಗುತ್ತೋ ಇಲ್ವೋ ಅನ್ನೋದನ್ನ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.